RSS ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. RSS ಚಟುವಟಿಕೆಗಳಿಗೆ ನಿರ್ಬಂಧವನ್ನ ವಿಧಿಸುವುದಕ್ಕೆ ಸಲಹೆಯನ್ನ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ RSS ಬ್ಯಾನ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೂರು ವರ್ಷಗಳನ್ನ ಪೂರೈಸಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶಾಕ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶೀಘ್ರದಲ್ಲೇ ಅಧಿಕೃತವಾಗಿ RSS ಬ್ಯಾನ್ ಆಗುತ್ತಾ? RSS ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಲು ಸಲಹೆಯನ್ನ ಕೊಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಧರ್ಮ ರಕ್ಷಣೆ ಹೆಸರಲ್ಲಿ ವಿಷ ಬೀಜ ಬಿತ್ತುವ ಕೆಲಸ ಆಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ತತ್ವ ಸಿದ್ಧಾಂತ ಬಡವರ ಮಕ್ಕಳಿಗೆ ಯಾಕೆ? RSSಗೂ ತಾಲಿಬಾನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. RSSನ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಫ್ ಚಡ್ಡಿಯನ್ನ ಫುಲ್ ಚಡ್ಡಿ ಮಾಡಿದ್ದೇ ಸಾಧನೆಯಂತೆ ಅಂತ ಒಂದು ರೀತಿ ವ್ಯಂಗ್ಯವಾಡಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ನನ್ನ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಮನವಿ ಮಾಡ್ಕೊಂಡಿದ್ದೀನಿ. ನಾನು ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಶಾಲೆಗಳು, ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಮೈದಾನಗಳು, ಉದ್ಯಾನವನಗಳಲ್ಲಿ, ಮುಜರಾಯಿ ಇಲಾಖೆಯ ದೇವಸ್ಥಾನಗಳಲ್ಲಿ, ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ RSS ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ತಾರೆ. ಒಂದನೇದು. ಎರಡನೇದು, ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್, ದೊಣ್ಣೆ ಬೀಸ್ಕೊಂಡು, ದೊಣ್ಣೆ ಹಿಡ್ಕೊಂಡು, ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ. ಅದು ಸರಿಯಲ್ಲ. ನೀವು ಮಾಡೋಂಗಿದ್ರೆ ನೀವು ಮಾಡ್ಕೊಳ್ಳಿ, ಖಾಸಗಿಯಾಗಿ ಮಾಡ್ಕೊಳ್ಳಿ, ನಮ್ಮದೇನು ತೊಂದರೆ ಇಲ್ಲ. ಅಷ್ಟೊಂದು ಗಿಡಗಳದ್ದು ಫಾರ್ಮ್ ಹೌಸ್ ಇರ್ತದೆ, ಮೈದಾನಗಳಿರ್ತವೆ, ಶಾಲೆಗಳಿರ್ತವೆ, ಖಾಸಗಿ ಶಾಲೆಗಳಿರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್. ಆದರೆ ಸರ್ಕಾರಿ ಜಾಗದಲ್ಲಿ, ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಡಿ. ನೋಡೋಣ, ಮುಖ್ಯಮಂತ್ರಿಗಳ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಕ್ರಮ ವಹಿಸಿದ್ರು. ನಮ್ಮ ಚೀಫ್ ಸೆಕ್ರೆಟರಿಗೆ ಆದೇಶವನ್ನು ಆಗಲಿ ಕೊಟ್ಟಿದ್ದಾರೆ, ಪರಿಶೀಲನೆ ನೋಡೋಣ. ಅವರು ಏನಂತ ಹೇಳಿದ್ದಾರೆ ಸರ್? ನೀವು ಪತ್ರ ನೋಡೋಣ ಅಂತ ಹೇಳಿದ್ದಾರೆ. ಈಗ ಇದು ನಾವು ಇವಾಗಿಂದ ಮುಂಚೆಯಿಂದಲೂ ಹೇಳ್ತಾ ಇದ್ದೀವಲ್ಲ, ನೋಡಿ ಇವಾಗ ಇವರೆಲ್ಲ 100 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಸುಳ್ಳು ಹೇಳ್ಕೊಂಡಿರಿ. ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಇವರೇನು ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ. ಸುಮ್ಮನೆ ಹೊಸ ಇತಿಹಾಸ ಸೃಷ್ಟಿ ಮಾಡೋದು, ಸುಳ್ಳು ಹೇಳೋದು, ಮತ್ತು ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತೋದು, ಧರ್ಮ ರಕ್ಷಣೆ ಹೆಸರಲ್ಲಿ, ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ. ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ 2014 ಇವಾಗೇನು 11 ವರ್ಷ ಆಗಿ ಹಿಂದೆ ಹೋಗಿದೆ, ಮುಂದೆ ಹೋಗಿದೆ. ನೀವೇ ಹೇಳಿ. ನಾನು ಹೇಳೋದು ಬಿಟ್ಬಿಡಿ, ಮೋಹನ್ ಭಾಗವತ್ ಅವರೇ ಅವರ ಒಂದು ವಿಜಯದಶಮಿ ಸ್ಪೀಚ್ನಲ್ಲಿ ಹೇಳಿದ್ರು, ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ. ಅಂದರೆ ಯಾರಿಂದ ಆಗಿರೋದು ಇದೆಲ್ಲ? ಹೇಗಾಯ್ತು ಇದೆಲ್ಲ? ಆಮೇಲೆ ಈ ಗೋರಕ್ಷಣೆ, RSS ತತ್ವ ಸಿದ್ಧಾಂತ ಎಲ್ಲ ಬಡವ್ರ ಮಕ್ಕಳಿಗೆ ಯಾಕೆ? ಹಲವಾರು ವರ್ಷದಾದ್ಮೇಲೆ ಇವಾಗ ಎಲ್ಲ ಕೆಲವು BJP ನಾಯಕರು ಗಣವೇಶದಲ್ಲಿ ನಾನು ನೋಡ್ತಾ ಇದ್ದೀನಿ. ನೀವು ನೋಡಿದ್ರ ಮುಂಚೆ ಅವರಿಗೆಲ್ಲರಿಗೂ? ಇವತ್ತು ಯಾರ್ಯಾರು ಗಣವೇಶದಲ್ಲಿ ಹಾಕೊಂಡು ಬರ್ತಾ ಇದ್ದಾರೆ ಇವತ್ತು BJP ನಾಯಕರು, ದೊಡ್ಡ ನಾಯಕರು. ಎಷ್ಟು ಸರಿ ನೀವು ಅವರಿಗೆ ಗಣವೇಶದಲ್ಲಿ ನೋಡಿದ್ದೀರಾ ಹೇಳಿ? ಆಯಿತು, ಇತ್ತೀಚೆಗೆ ಇವರೆಲ್ಲರೂ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹಾಕ್ಕೊಂಡು ಬರ್ತಾ ಇದ್ದಾರೆ, ಅಗ್ರಿ. ಇವ್ರ ಮಕ್ಕಳು ಎಲ್ಲಿದ್ದಾರೆ? ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕ್ಕೊಂಡು ಇವರೆಲ್ಲ ಓಡಾಡಲ್ಲ? ಇವೆಲ್ಲ ಏನು
ಮೋಸ ನಡೆದಿದೆ RSS ಅವ್ರದ್ದು ಧರ್ಮದ ಹೆಸರಿನಲ್ಲಿ, ಅದು ನಿಲ್ಲಬೇಕು ಅಂತ ನಾನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಈಗ ಅಧಿಕೃತವಾಗಿ RSS ಬ್ಯಾನ್ ಆಗತ್ತಾ ರಾಜ್ಯದಲ್ಲಿ, ಹೇಗೆ? ಪ್ರಭು, ಅಧಿಕೃತವಾಗಿ RSS ಅನ್ನ ಬ್ಯಾನ್ ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. RSS ಅಂತ ಅಲ್ಲ, ಯಾವುದೇ ಸಂಘಟನೆ ಆಗಿರ್ಬೋದು, ಅಂತ ಸಂಘಟನೆಗಳನ್ನ ಬ್ಯಾನ್ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರೋದಿಲ್ಲ. ಆದ್ರೆ ಈ ಅಧಿಕಾರ ಕೇಂದ್ರ ಸರ್ಕಾರ ಚಲಾಯಿಸಬಹುದು. ಈ ಚರ್ಚೆ ಇವತ್ತು ನಿನ್ನೆದೆಲ್ಲ ಬಹಳಷ್ಟು ವರ್ಷಗಳಿಂದ ಇದ್ದೇ ಇದೆ. ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರುತ್ತೋ ಈ ವಿಚಾರಗಳನ್ನ ಹೆಚ್ಚು ಮುನ್ನೆಲೆಗೆ ತರುವಂತಹ ಒಂದು ಕೆಲಸಗಳು ಆಗ್ತಿದಾವೆ ಅನ್ನುವಂತ ಒಂದು ಆರೋಪ ಹಿಂದೆ ಬಿಜೆಪಿ ನಾಯಕರು ಕೂಡ ಮಾಡಿದ್ರು. ಅದಕ್ಕೆ ಸಾಥ್ ಕೊಡುವಂತಹ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಈಗ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಜುಲೈ 1ನೇ ತಾರೀಕೆ ಇದ್ರ ಬಗ್ಗೆ ಮಾತಾಡಿದ್ರು. RSSಗೆ 100 ವರ್ಷ ಆಗ್ತಿದೆ, ಅವ್ರ ಸಾಧನೆ ಏನು, ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಅವರು ಮಾಡ್ತಿರುವಂತಹ ಕೆಲವೊಂದಷ್ಟು ಸಂಘಟನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಶಾಲಾ ಕಾಲೇಜುಗಳು, ದೇವಸ್ಥಾನಗಳ ಮೈದಾನಗಳನ್ನ ಬಳಸ್ಕೊಳ್ತಾ ಇದ್ರೆ, ಇದನ್ನ ಬಳಸ್ಕೊಳ್ಳದೆ ಇರುವಂತಹ ಒಂದು ರೀತಿಯಲ್ಲಿ ಅಗತ್ಯವಾದಂತಹ ಕ್ರಮಗಳನ್ನ ಕೈಗೊಳ್ತೀವಿ, ಸೂಕ್ತವಾದಂತಹ ಒಂದು ನಿರ್ಧಾರಗಳನ್ನ ಮಾಡಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಹೇಳಿಕೆಯ ಬೆನ್ನಲ್ಲೇ ಇವತ್ತು 4ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದು ಮನವಿ ಮಾಡ್ಕೊಳ್ತಾರೆ. RSS ಮಾಡುವಂತಹ ಸಾಂಘಿಕ ಚಟುವಟಿಕೆಗಳು ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕಡಿವಾಣ ಆಗ್ಬೇಕು ಅಂತ ಅಂದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಆ ಪತ್ರದ ಮೇಲೆ ಬರೀತಾರೆ. ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆದಿರುವಂತದ್ದು, ಅಗತ್ಯ ಕ್ರಮಗಳನ್ನ ಜರುಗಿಸತಕ್ಕದ್ದು ಅನ್ನುವಂಥದ್ದನ್ನು ಕೂಡ ಬರೆದಿದೆ. ಅಂದ್ರೆ ಬಹುತೇಕ ಮುಂದಿನ ದಿನಗಳಲ್ಲಿ RSS ಶಾಲಾ ಕಾಲೇಜುಗಳ ಮೈದಾನ ಹಾಗೂ ದೇವಸ್ಥಾನಗಳಲ್ಲಿ ಒಂದಷ್ಟು ಸಂಘಟನೆಗೆ ಏನು ಬಳಸ್ಕೊಳ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಆಗ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ನಿಜ. ಆದ್ರೆ ಇದಕ್ಕೆ ರಾಜ್ಯ ಸರ್ಕಾರದಲ್ಲೇ ವಿಭಿನ್ನ ಅಭಿಪ್ರಾಯಗಳು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಈಗಷ್ಟೇ ಮಾಧ್ಯಮಗಳಿಗೆ ಮಾತನಾಡಿರುವಂತಹ ಪ್ರಿಯಾಂಕ ಖರ್ಗೆ ಅವರು ಕೂಡ ತಮ್ಮ ಪತ್ರವನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ನನ್ನ ಬಳಿ ಅಧಿಕಾರ ಇದ್ದಿದ್ರೆ ನಾನು ಬ್ಯಾನ್ ಮಾಡ್ತಾ ಇದ್ದೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಇನ್ನು ಮುಂದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಇದು ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕಂತೆ ಆಗುತ್ತೆ. ಈಗಾಗಲೇ ಪ್ರಹ್ಲಾದ್ ಜೋಶಿ, ವಿಜೇಂದ್ರ ಸೇರಿದಂತೆ ಹಲವರು ಪ್ರಿಯಾಂಕ ಖರ್ಗೆ ಅವರ ಪತ್ರವನ್ನು ಖಂಡಿಸಿದ್ದಾರೆ. ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ರದ ಮೇಲೆ ಬರೆದಿರುವಂತಹ ವಿಚಾರಗಳನ್ನು ಕೂಡ ಖಂಡಿಸಿದ್ದಾರೆ. ಇದನ್ನ ಬಿಜೆಪಿ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಒಂದಷ್ಟು ವಿಚಾರಗಳನ್ನು ಅವರು ಮೆನ್ಷನ್ ಮಾಡಿ ಹೇಳ್ತಾ ಇದ್ರು. ಆಮೇಲೆ ಈಗ ಅವರು ಸಲ್ಲಿಸಿರುವಂಥ ಆ ಒಂದು ಪತ್ರ, ಆಮೇಲೆ ಆ ಪ್ರಸ್ತಾವನೆಯಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡುವಂಥ ಕೆಲಸ ಆಗಿದೆ. ಅದು ಜನರಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸೋದಕ್ಕಾಗಿ ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನು ಒಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡುತ್ತೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಸರ್ಕಾರಿ ಪ್ಲೇಸಸ್ ಎಲ್ಲಿರುತ್ತೆ, ಜಾಗಗಳಿರುತ್ತೆ, ಅಲ್ಲೆಲ್ಲ RSSನ್ನು ನಿರ್ಬಂಧಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ.